ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಕೂಡ ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಶೆಲ್ ದಾಳಿಯನ್ನ ಗುಂಡು ಮತ್ತು ಶೆಲ್ ದಾಳಿಯನ್ನ ನಡೆಸ್ತಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಾರಾಮುಲ್ಲಾದಲ್ಲಿ ಹಲವು ಮನೆಗಳಿಗೆ ಹಾನಿಯಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ರಾತ್ರಿ ಸುಮಾರು 9 ಗಂಟೆಯ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನೆ ಬಾರಾಮುಲ್ಲಾದಲ್ಲಿ ದಾಳಿಯನ್ನ ಕೈಗೊಂಡಿತ್ತು, ಅಪ್ರಚೋದಿತ ಶೆಲ್ ದಾಳಿಯನ್ನ ಕೈಗೊಂಡಿತ್ತು. ಇದಕ್ಕೆ ಸುಮಾರು 10 ಮನೆಗಳು ಧ್ವಂಸ ಆಗಿವೆ ಎನ್ನುವಂತಹ ಮಾಹಿತಿಯನ್ನ ಸ್ವತಃ ಸ್ಥಳೀಯರೇ ಕೊಡ್ತಾ ಇರುವಂಥದ್ದು. ಸೊ ಪಾಕಿಸ್ತಾನದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಏನು ಗೊತ್ತೇ ಇಲ್ಲ ಅಂತ ಹೇಳಿ. ಬಟ್ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇದೆ. ಪಾಕಿಸ್ತಾನ ತನ್ನ ಕ್ರಿಕೆಟ್ ಪಂದ್ಯಾವಳಿಗಳನ್ನು UAEಗೆ ಶಿಫ್ಟ್ ಮಾಡಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. PCB ಅಂದರೆ ಪಾಕಿಸ್ತಾನದ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಈ ನಿರ್ಧಾರವನ್ನು ಕೈಗೊಂಡಿದೆ. ರಾವಲ್ಪಿಂಡಿ, ಲಾಹೋರ್ನಲ್ಲಿ ಮತ್ತು ಮುಲ್ತಾನ್ನಲ್ಲಿ ನಡೀಬೇಕಾಗಿದ್ದಂತಹ PSLನ ಪಂದ್ಯಗಳೇನಿತ್ತು, ಪಾಕಿಸ್ತಾನ್ ಸೂಪರ್ ಲೀಗ್ ಪಂದ್ಯಗಳೇನಿತ್ತು, ಆ ಪಂದ್ಯಗಳನ್ನು ಪಾಕಿಸ್ತಾನ UAEಗೆ ಸ್ಥಳಾಂತರ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆ ರಾವಲ್ಪಿಂಡಿಯ ಮೇಲೆ ನಾವು ದಾಳಿಯನ್ನು ಮಾಡಿದ್ವಿ, ಡ್ರೋನ್ ದಾಳಿ ಆಗಿತ್ತು. ಹೀಗಾಗಿ ರಾವಲ್ಪಿಂಡಿಯಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಭಾರತದ ಡ್ರೋನ್ ದಾಳಿಗೆ ಹೆದರಿದಂತಹ ಪಾಕಿಸ್ತಾನ ಸ್ಪೋರ್ಟ್ಸ್ ಲೀಗ್ ಅಥವಾ ಕ್ರಿಕೆಟ್ ಮ್ಯಾಚ್ ಏನಿತ್ತು IPLಗೆ ಪರ್ಯಾಯವಾಗಿ